ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಪರಿಸರವಾದಿಗಳಿಗೂ ಆ ಸಮಿತಿಯಲ್ಲಿ ಅವಕಾಶವನ್ನು ಕೊಟ್ಟು 3 ದಿವಸಗಳ ಒಳಗಾಗಿ ನನಗೆ ವರದಿ ಕೊಡಬೇಕು ಅಂತ ಹೇಳಿದ್ದೆ. ಖುದ್ದಾಗಿ ನಾನು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದ್ದೇನೆ. ಮತ್ತು ಮೊನ್ನೆ ಅಂದರೆ ನಿನ್ನೆ ಬೆಳಿಗ್ಗೆ ಒಂದು ಇಂಟರಿಮ್ ರಿಪೋರ್ಟ್ ಪ್ರಾಥಮಿಕ ವರದಿ ಬಂದಿದೆ. ಆ ವರದಿಯಲ್ಲಿ ಏನು ಅಧಿಕಾರಿಗಳ ಕರ್ತವ್ಯ ಲೋಪ ಇದೆ, ಏನು ನಿರ್ಲಕ್ಷ್ಯತನ ಇದೆ, ಅದೆಲ್ಲವನ್ನು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಕರ್ತವ್ಯ ಲೋಪ ಮಾಡಿದಂಥ ಅಧಿಕಾರಿಗಳೇನಿದ್ದಾರೆ, ಆ ಅಧಿಕಾರಿಗಳಿಗೆ 2 ಅಧಿಕಾರಿಗಳಿಗೆ ನನ್ನ ವ್ಯಾಪ್ತಿಯಲ್ಲಿ ಬರುವಂಥದ್ದು ನಾನು ಅಮಾನತು ಮಾಡಿದ್ದೇನೆ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗೆ ಅಮಾನತು ಮಾಡಲಿಕ್ಕೆ DPRಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಶಿಫಾರಸು ಮಾಡಿದ್ದೇನೆ. ಇವತ್ತು ಯಾರೇ ತಪ್ಪು ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಮತ್ತು ಇಂಥ ಒಂದು ದುರ್ಘಟನೆಗಳು ಮುಂದಿನ ದಿನಮಾನಗಳಲ್ಲಿ ನಡೀಬಾರ್ದು ಅನ್ನುವಂಥದ್ದು. ಏಕೆಂದರೆ ಇದರಲ್ಲಿ ಇವತ್ತೇನು ಹುಲಿ ವಿಷಪ್ರಾಶನದಿಂದ ಸತ್ತೋಗಿದ್ದು ಸಾಬೀತಾಗಿದೆ. ಹಾಗೆ ಇವತ್ತು ಏನು ನಮ್ಮ ಫ್ರಂಟ್ಲೈನ್ ಸ್ಟಾಫ್ ಇದ್ದಾರೆ, ಅವರಿಗೆ ಸರಿಯಾದ ಸಮಯಕ್ಕೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಗಸ್ತು ಇವರೆಲ್ಲ ಹಾಕುವಂಥದ್ದು ಇವರ ಜವಾಬ್ದಾರಿ ಆಗಿರ್ತದೆ. ದಿನ ಒಂದು 8 ರಿಂದ 10 ಕಿಲೋಮೀಟರ್ ಇವರು ಅರಣ್ಯದಲ್ಲಿ ನಡೆದು ಏನು ನಡೀತಾ ಇದೆ ಅಂತೇಳಿ ಇಲ್ಲಿ ನೋಡಬೇಕಾಗ್ತದೆ. ಆ ಸಿಬ್ಬಂದಿಯವರಿಗೆ ಸರಿಯಾದ ಸಮಯಕ್ಕೆ 3 ತಿಂಗಳವರೆಗೆ ಸಂಬಳ ಕೊಡದೇ ಇರುವಂಥದ್ದು ಅಕ್ಷಮ್ಯ. ಯಾಕೆಂದರೆ ಅರಣ್ಯ ಮಂತ್ರಿ ಆದಮೇಲೆ ಪದೇ ಎಲ್ಲೆಲ್ಲಿ ವನ್ಯಜೀವಿ ಧಾಮಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ಪ್ರತಿ ಸಲ ನಾನು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಅವರಿಗೆ ನಾನು ಟಿಪ್ಪಣಿ ಕೊಟ್ಟಿದ್ದೇನೆ. ಇವತ್ತು ಪ್ರತಿ ತಿಂಗಳ 5ನೇ ತಾರೀಕಿನ ಒಳಗಾಗಿ ಅವರಿಗೆ ಸಂಬಳ ಆಗಬೇಕು ಅಂತ ಹೇಳಿ ನನ್ನ ಆದೇಶ ಕೊಟ್ಟಿದ ನಂತರವೂ ಅವರು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಮತ್ತು ಈ ಒಂದು ಘಟನೆ ಏನಿದೆ ಇದೆಲ್ಲರಿಗೂ ಕಣ್ತೆರೆಸುವಂಥ ಒಂದು ಘಟನೆ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಶಿಸ್ತು ಕ್ರಮ ಜರುಗಿಸಿದ್ದೇವೆ. ಇಲಾಖಾ ವಿಚಾರಣೆ ನಡೀತದೆ. ಮತ್ತು ಮುಂದೆ ಈ ರೀತಿಯಲ್ಲಿ ಯಾವುದೇ ಅರಣ್ಯ ಪ್ರದೇಶದಲ್ಲಿ, ವನ್ಯಜೀವಿ ಧಾಮಗಳಲ್ಲಿ, ನ್ಯಾಷನಲ್ ಪಾರ್ಕ್ಗಳಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೆ. ವನ್ಯಜೀವಿ ಮತ್ತು ವನ್ಯ ಸಂಪತ್ತು ಎಲ್ಲ ಸಿಬ್ಬಂದಿ ಭಾಳ ನೋಡಿ, ಹೊರಗುತ್ತಿಗೆ ಆಧಾರದ ಮೇಲೆ ನಾವು ನೇಮಕಾತಿ ಮಾಡಿದ್ದೇವೆ. ಸನ್ಮಾನ ಮುಖ್ಯಮಂತ್ರಿಗಳು ಈಗಾಗಲೇ ಸಿಬ್ಬಂದಿ ನೇಮಕಾತಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಅಡೆತಡೆಗಳು ಏನಿದ್ದಾವೆ ಇವತ್ತು ಅವೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲಿ ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡ್ತೇವೆ. ಸುಮಾರು 6,000 ಹುದ್ದೆಗಳು ಖಾಲಿ ಇದೆ. ಎಲ್ಲೆಲ್ಲಿ ಕ್ರಿಟಿಕಲ್ ಪೋಸ್ಟ್ ಇದೆ ವನ್ಯಜೀವಿ ಧಾಮಗಳಲ್ಲಿ, ಮತ್ತು ಈಗ ನಮ್ಮಲ್ಲಿ ವಿಶೇಷವಾಗಿ ವಾಚರ್ಸ್ ಇದ್ದಾರೆ, ಗಾರ್ಡ್ಸ್ ಇದ್ದಾರೆ. ನಾನು ಬಂದ ಮೇಲೆ 340 ಜನರಿಗೆ ನಾವು ನೇಮಕ ಮಾಡಿದ್ದೇವೆ. ಇನ್ನೂ 540 ಮಾಡಲಿಕ್ಕೆ ಎಲ್ಲ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗಿದೆ. ಮತ್ತು ಬಾಕಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಸರ್. ಅದರಲ್ಲಿ ನಿಮ್ಮ ಬೀದರ್ ಜಿಲ್ಲೆಯಲ್ಲೇ ಜಾಸ್ತಿ ಆಗಿದೆ. ನಾನು ಬಂದ ಮೇಲೆ ಬೀದರ್ ಜಿಲ್ಲೆಯಲ್ಲಿ 1,700 ಎಕರೆ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಒಟ್ಟು 3,160 ರಾಜ್ಯದಲ್ಲಿ ನಾವು ಬ್ಯಾಂಗ್ಳೂರಿನಲ್ಲಿ ಸುಮಾರು 248 ಎಕರೆ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಜಮೀನು ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ 6,231 ಎಕರೆ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ತೆರವು ಮಾಡಿದ್ದೇವೆ. ಮತ್ತು ಇತ್ತೀಚೆಗೆ ತೆರವು ಮಾಡಿದ್ದು ಸೇರಿಸಿದರೆ 6,600 ಎಕರೆ ಆಗುತ್ತೆ. ಕಲಬುರಗಿ ಸರ್ಕಲ್ ಒಂದರಲ್ಲೇ more than 10,000 ಎಕರೆ ಎನ್ಕ್ರೋಚ್ ಇದೆ ಸರ್. ಇಡೀ ರಾಜ್ಯದಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಅರಣ್ಯ ಭೂಮಿ ಒತ್ತುವರಿ ಆಗಿದೆ ಅನಾದಿ ಕಾಲದಿಂದಲೂ, ಸುಮಾರು ವರ್ಷದಿಂದಲೂ. ಯಾಕೆಂದರೆ ಅರಣ್ಯ ಅಂತೇಳಿ ಅಧಿಸೂಚನೆ ಆಗಿದ್ದು ಹಿಂದಿನ ಸ್ವಾತಂತ್ರ್ಯ ಪೂರ್ವದಿಂದಲೂ ಅಧಿಸೂಚನೆ ಆಗಿದ್ದಿದೆ. ಹಿಂದೆ ಅರಣ್ಯ ಬಗ್ಗೆ ಯಾರು ಹೆಚ್ಚಿನ ಒಂದು ಮಹತ್ವವನ್ನು ಇವತ್ತು ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ತಿಳಿಯದೋ ಬಹಳಷ್ಟು ಜನ ಇವತ್ತು ಒತ್ತುವರಿ ಮಾಡಿದ್ದಾರೆ. ಕೆಲವರು ಬಡವರು ಮನೆ ಕಟ್ಕೊಂಡಿದ್ದಾರೆ. ಅಂಥವರಿಗೆ ನಾವು ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ಅರಣ್ಯ ಹಕ್ಕು ಕಾಯ್ದೆ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಕೆಲವರು ಅರ್ಜಿ ಹಾಕಿದ್ದಾರೆ. ಕೆಲವರು ಬಡವರು, ಪರಿಶಿಷ್ಟ ಪಂಗಡದವರು, ಇವತ್ತು ಇತರ ಬಡ ಕುಟುಂಬದವರು 3 ಎಕರೆಗಿಂತ ಕೆಳಗಡೆ ಸುಮಾರು ವರ್ಷದಿಂದ ಅರಣ್ಯ
ದಲ್ಲೇನೆ ಉಳುಮೆ ಮಾಡಿದಂಥದ್ದು ಪ್ರಕರಣಗಳಿದ್ದಾವೆ. ಯಾರು ದೊಡ್ಡ ಮಟ್ಟದಲ್ಲಿ ಒತ್ತುವರಿ ಮಾಡಿದ್ದಾರೆ, ಅರಣ್ಯ ನಗರ ಪ್ರದೇಶದಲ್ಲಿ ಒತ್ತುವರಿ ಮಾಡಿದ್ದಾರೆ, ಅವರಿಗೆ ನಾವು ಹೆಚ್ಚಿನ ಒಂದು ಅವರಿಗೆ ಒತ್ತುವರಿ ತೆರವು ಮಾಡೋದಕ್ಕೆ ಆದೇಶವನ್ನು ಕೊಟ್ಟಿದ್ದೇವೆ. ಗವರ್ಮೆಂಟ್ ರಿಪೋರ್ಟ್ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬರೀ 2% ಅರಣ್ಯ ಇದೆ ಅಂತೇಳಿ. ಹೌದು, So, ಅದ್ರ ಬಗ್ಗೆ ಮುಂದಿನ 3 ವರ್ಷದಲ್ಲಿ ಯಾವ ರೀತಿಯಾಗಿ ನಾವು ಅರಣ್ಯ ನೋಡಿ, ಈಗಾಗಲೇ ನಾವು ಬಹಳಷ್ಟು ಕ್ರಮ ತೆಗೆದುಕೊಂಡಿದ್ದೇವೆ. ನಾನು ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆರವರು ಈಗ ಅರಣ್ಯ ಜಮೀನು ಏನಿದೆ, ಅರಣ್ಯ ಭೂಮಿ ಏನಿದೆ, ಅದಂತೂ ನಾವು ಜಾಸ್ತಿ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಆದರೆ ನಾವು ಬೇರೆ ಕಡೆ ಅಂದರೆ ಸಾಮಾಜಿಕ ಅರಣ್ಯ ಕ್ಷೇತ್ರದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಎತ್ತರದ ಸಸಿಗಳು ನೆಡಬೇಕು ಅಂತೇಳಿ, ಯಾಕಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ನಾನು ಭೇಟಿಯಾಗಿದ್ದಂಥ ಸಂದರ್ಭದಲ್ಲಿ ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ನಮ್ಮ ಭಾಗದಲ್ಲಿ ಭಾಳ ಕಡಿಮೆ ಅರಣ್ಯ ಇದೆ, ಎಲ್ಲ ಕಡೆ ಹಸಿರು ಬದುಕೆ ಜಾಸ್ತಿ ಮಾಡಬೇಕು, ಕನಿಷ್ಠ ಅದಾದರೂ ಮಾಡು ಅಂತ ಹೇಳಿದರು. ಹೀಗಾಗಿ ನಾನು ಇವತ್ತು ನಮ್ಮ ಕಲಬುರಗಿಯಲ್ಲಿ ವನ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತ ಇವತ್ತು ಹಸಿರು ಕಲಬುರಗಿ, ಹಸಿರು ಹೆಜ್ಜೆಗೆ ಒಂದು ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಎಲ್ರಿಗೂ ಗೋಚರಿಸಬೇಕು ಅರಣ್ಯ, ಮತ್ತು ಅದು ವಿಸಿಬಿಲಿಟಿ ಇರಬೇಕು. ಎತ್ತರದ ಸಸಿ ನೆಟ್ಟರೆ ಅದು ಬದುಕುಳಿಯುವಂಥದ್ದು ಭಾಳ ಜಾಸ್ತಿ ಉಳಿತದೆ. 90%, 95%ವರೆಗೆ ಸರ್ವೈವಲ್ ರೇಟ್ ಇರುತ್ತೆ. ಹೀಗಾಗಿ ನಾವು ರಾಜಮಂಡ್ರಿಯಿಂದ ಎತ್ತರದ ಸಸಿಗಳನ್ನು ತಂದು ಈಗ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸುಮಾರು 5 ಲಕ್ಷ ಎತ್ತರದ ಸಸಿ ನೆಡ್ತಾ ಇದ್ದಾವೆ. ಈಗ ಈ ಒಂದು 5 ಜಿಲ್ಲೆಗಳಲ್ಲಿ 25 ಲಕ್ಷ ಸಸಿ ಈ ಸಲ ನೆಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ನಿನ್ನೆ ಪ್ರಿಯಾಂಕ್ ಖರ್ಗೆರವರು ಮಾತನಾಡಿ ಹೇಳಿದ್ದಾರೆ, ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ